ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಂಪುಟ ಬದಲಾಗುತ್ತೆ, ಸಂಪುಟ ಪುನರಚನೆ ಆಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಅದನ್ನೇ ಇಟ್ಕೊಂಡು ಸಿದ್ದರಾಮಯ್ಯನವರು ಹೈಕಮಾಂಡ್ ಅನ್ನ ಮೀಟ್ ಮಾಡಿದ್ರು. ಹೈಕಮಾಂಡ್ ಅನ್ನ ಮೀಟ್ ಮಾಡಿ ಈಗ ತಾನು ಹೋದ ಕೆಲಸ ಆಗಿರ್ಲಿಲ್ಲ ಎನ್ನುವ ಒಂದು ಕೊರಗಿನಿಂದ ಮತ್ತೆ ಬೆಂಗಳೂರಿಗೆ ಬಂದಿದ್ದಾರೆ. ನೋಡಿ ಏನಾಗತ್ತಂದ್ರೆ, ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿದ್ರು. ರಾಹುಲ್ ಗಾಂಧಿ ಅವರ ಜೊತೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಇದ್ರು. ಆದ್ರೆ ಈ ಹಿಂದೆ ಯಾವ ತರ ಸಿದ್ದರಾಮಯ್ಯನವರ ಜೊತೆ ಒಂದು ಆತ್ಮೀಯತೆಯಿಂದ ಮಾತನಾಡ್ತಿದ್ರಲ್ಲ ರಾಹುಲ್ ಗಾಂಧಿ ಅವರು, ಆದ್ರೆ ಈ ಸಲ ಅಂತ ಆತ್ಮೀಯತೆಯಿಂದ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಜೊತೆ ಮಾತನಾಡಲೇ ಇಲ್ಲ. ಸ್ವಲ್ಪ ರಾಂಗ್ ಆಗಿ ಮಾತನಾಡಿದ್ರು. ಸಿದ್ದರಾಮಯ್ಯನವರು ಮೀಟ್ ಆದ ತಕ್ಷಣ, ತನ್ನ ವರದಿಯನ್ನ ಕೊಟ್ಟ ತಕ್ಷಣ ರಾಹುಲ್ ಗಾಂಧಿ ಅವರು ಹೇಳಿದ ಒಂದೇ ಒಂದು ಮಾತು, ಈ ಮೂವರು ಸಚಿವರನ್ನ ಕಿತ್ತು ಹಾಕಬೇಕು, ಈ ಮೂವರು ಮಂತ್ರಿಗಳನ್ನ ಸಂಪುಟದಿಂದ ಕಿತ್ತು ಹಾಕಬೇಕು, ಅದಕ್ಕೆ ನಾವು ಕೂಡ ಒಂದು ಟೈಮ್ ಕೊಡ್ತೇವೆ ಅಂತ ಹೇಳಿ ಕಳಿಸ್ಬಿಟ್ರು. ಇವೆಲ್ಲವನ್ನು ನೋಡೋಣ. ಯಾರು ಆ ಮಂತ್ರಿಗಳು, ಯಾವ ಮಂತ್ರಿ ಹೆಸರನ್ನ ರಾಹುಲ್ ಗಾಂಧಿ ಅವರು ಹೇಳಿದ್ರು ಎನ್ನುವುದನ್ನ ಒನ್ ಬೈ ಒನ್ ನೋಡೋಣ. ಅದಕ್ಕಿಂತ ಮೊದಲು ಇಲ್ಲೇ ತನಕ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅನಿಸಿಕೆಯನ್ನ ತಿಳಿಸಬಹುದು. ಎಸ್ ವೀಕ್ಷಕರೇ, ದೊಡ್ಡ ಆಶಯವೊಂದಿಗೆ, ದೊಡ್ಡ ಸರ್ಕಸ್ನೊಂದಿಗೆ, ದೊಡ್ಡ ಬದಲಾವಣೆಯೊಂದಿಗೆ ಸಿದ್ದರಾಮಯ್ಯನವರು ತನ್ನ ದೊಡ್ಡ ಲೀಸ್ಟ್ ಅನ್ನು ತೆಗೆದುಕೊಂಡು ಹೈಕಮಾಂಡ್ ಅನ್ನು ಮೀಟ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರನ್ನು ಮೀಟ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ಜೊತೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಇರ್ತಾರೆ. ರಾಜ್ಯದ ಬೆಳವಣಿಗೆಗಳ ಬಗ್ಗೆ, ರಾಜ್ಯದಲ್ಲಿ ಈಗ ಆಗ್ತಿರುವಂತಹ ಬೆಳವಣಿಗೆಗಳ ಬಗ್ಗೆ ಸುದೀರ್ಘವಾದ ಚರ್ಚೆಯನ್ನ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡ್ತಾರೆ. ನೋಡಿ, ರಾಹುಲ್ ಗಾಂಧಿ ಅವರು ಯಾವಾಗೂ ಕೂಡ ಸಿದ್ದರಾಮಯ್ಯ ಜೊತೆ ಮಾತನಾಡುವಾಗ ಒಂದು ಗೌರವದಿಂದ ಮಾತನಾಡ್ತಿದ್ರು. ಯಾಕಂದ್ರೆ ಸಿದ್ದರಾಮಯ್ಯನವರು ಆರ್ಥಿಕ ತಜ್ಞರು, ಜೊತೆಗೆ ಸಮಾಜವಾದಿ ಅಜೆಂಡದಿಂದ ಬಂದವರು. ಜೆಡಿಎಸ್ ನಲ್ಲಿ ಇದ್ರೂ ಕೂಡ ಕಾಂಗ್ರೆಸ್ಗೆ 2006ರಲ್ಲಿ ಬರ್ತಾರೆ. 2000ರಲ್ಲಿ ಪಕ್ಷವನ್ನು, 2013ರಲ್ಲಿ ಪಕ್ಷವನ್ನು ಅಧಿಕಾರಕ್ಕೆ ತರುವಲ್ಲಿ ದೊಡ್ಡ ಶ್ರಮವನ್ನು ವಹಿಸಿದ್ದಾರೆ ಎನ್ನುವ ನಿಟ್ಟಿನಲ್ಲಿ ಯಾವಾಗ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಅವರ ಜೊತೆ ಮಾತನಾಡ್ತಾರಲ್ಲ, ಆವಾಗ ಕೂಡ ಸಣ್ಣ ಮಗುವಿನಂತೆ ಆಲಿಸ್ತಾ ಇದ್ರು. ಸಿದ್ದರಾಮಯ್ಯನವರು ಏನೇ ಹೇಳಿದ್ರು ಕೂಡ ಅದನ್ನ ಆಲಿಸಿ ಕೇಳಿಕೊಂಡು ಮುಂದಿನ ಕ್ರಮ ಕೈಗೊಳ್ಳುವಂತೆ, ಮುಂದಿನ ಹೆಜ್ಜೆ ಇಡುವಂತೆ ಒಂದು ಸಣ್ಣ ಸಲಹೆಯನ್ನು ಕೊಡ್ತಿದ್ರು. ಯಾಕಂದ್ರೆ ಸಿದ್ದರಾಮಯ್ಯನವರಿಗೆ ಕಂಪೇರ್ ಮಾಡಿದ್ರೆ ರಾಹುಲ್ ಗಾಂಧಿ ತುಂಬಾ ರಾಜಕೀಯದಲ್ಲೂ ಕೂಡ ಚಿಕ್ಕ ಅನುಭವ ಮತ್ತು ಈ ಎಕ್ಸ್ಪೀರಿಯನ್ಸ್ ಕೂಡ ಚಿಕ್ಕ ಅನುಭವ ಇರುತ್ತೆ. ಹಾಗಾಗಿ ಸಿದ್ದರಾಮಯ್ಯನವರು ಏನೇ ಹೇಳಿದ್ರು ಕೂಡ ಸಣ್ಣ ಮಗುವಿನಂತೆ ಆಲಿಸ್ತಾ ಇದ್ರು. ಅವರಿಗೆ ದೊಡ್ಡ ಪೋಸ್ಟ್ ಇದ್ರು ಕೂಡ ಸಿದ್ದರಾಮಯ್ಯನವರ ಈ ಅಗಾಧ ಅನುಭವದ ಮುಂದೆ ಎಲ್ಲವನ್ನ ಕೇಳಿಸ್ಕೊಳ್ತಾ ಇದ್ರು. ಆದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರ ಜೊತೆ ಸ್ವಲ್ಪ ರಾಂಗ್ ಆಗಿ ಮಾತನಾಡಿದ್ದಾರೆ. ಯಾಕಂದ್ರೆ ಕರ್ನಾಟಕ ಹೇಳಿ ಕೇಳಿ ಕಾಂಗ್ರೆಸ್ನ ಭದ್ರಕೋಟೆ. ಒಮ್ಮೆ ಸೋತ್ರು ಕೂಡ ಮತ್ತೊಮ್ಮೆ ಅದಕ್ಕೆ ಡಬಲ್ ರೀತಿಯಲ್ಲಿ ಗೆದ್ದು ಬರುತ್ತೆ. ನೀವು ಇಡೀ ರಾಷ್ಟ್ರದ ಬೇರೆ ಬೇರೆ ಕಡೆಯಲ್ಲ ಏನಾಗತ್ತಂದ್ರೆ, ಒಮ್ಮೆ ಕಾಂಗ್ರೆಸ್ ಗೆದ್ರು ಕೂಡ ಮತ್ತೆ 2 ಬಾರಿ ಬಿಜೆಪಿ ಗೆಲ್ಲುತ್ತೆ. ಆದ್ರೆ ಕರ್ನಾಟಕದಲ್ಲಿ ಒಮ್ಮೆ ಸೋತ್ರು ಕೂಡ ಮಗದೊಮ್ಮೆ ಅದಕ್ಕೆ ಡಬಲ್ ಆದ ಸೀಟನ್ನು ಪಡೆದುಕೊಂಡು ಕಾಂಗ್ರೆಸ್ ಮತ್ತೆ ಪುಡ್ದೇಳುತ್ತೆ. ಆ ದೃಷ್ಟಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ಗೆ ಕರ್ನಾಟಕ ಅಂದ್ರೆ ಅಷ್ಟು ಅಚ್ಚುಮೆಚ್ಚು. ಯಾವುದೇ ಕಾರಣಕ್ಕೂ ಕೂಡ ಕರ್ನಾಟಕದಲ್ಲಿ ಏರುಪೇರು ಆಗಬಹುದು, ನಮ್ಮ ಪಕ್ಷ ನೆಲೆಯನ್ನು ಕಳ್ಕೊಳ್ಬಾರ್ದು ಎನ್ನುವ ದೃಷ್ಟಿಯಲ್ಲಿ ಸ್ವಲ್ಪ ಹೆಚ್ಚಿನ ಮುತುವರ್ಜನೆ ವಹಿಸುತ್ತೆ. ಇವೆಲ್ಲವನ್ನ ನೋಡಿಕೊಂಡು ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಜೊತೆ ಮಾತನಾಡುವಾಗ ಹೇಳಿದಿಷ್ಟೇ, ಈಗೀಗ ಕರ್ನಾಟಕದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಇದೆಯಲ್ಲ, ಅದು ನಮ್ಮ ಲೆಕ್ಕಕ್ಕೂ ಸಿಗ್ತಾ ನಮ್ಮ ಕಂಟ್ರೋಲ್ಗೂ ಸಿಗ್ತಾ. ಹಾಗಾಗಿ ಈ ಬದಲಾವಣೆಗೆ, ಈ ಕೆಟ್ಟ ಹೆಸರಿಗೆ ಕಾರಣರಾದಂತಹ 3 ಸಚಿವರನ್ನ ನೀವು ಕೈ ಬಿಡ್ಲೇಬೇಕು. ಈಗ ಸದ್ಯ ಸಂಪುಟ ಪುನರಚನೆ ಬೇಡ. ಆದ್ರೆ ಯಾವಾಗ ನೀವು ಸಂಪುಟ ಪುನರಚನೆ ಮಾಡ್ಲಿಕ್ಕೆ ನಾವು ಹೇಳ್ತೀವಲ್ಲ, ಪರ್ಮಿಷನ್ ಕೊಡ್ತೀವಲ್ಲ, ಅದು ಬಹುಶಃ ನವೆಂಬರ್ ಆಗಬಹುದು. ನವೆಂಬರ್ ದೊಡ್ಡ ಬದಲಾವಣೆ ಆಗತ್ತೆ, ಅದು ಖಂಡಿತ. ಆ ಟೈಮಲ್ಲಿ ನೀವು ಸಂಪುಟವನ್ನು ಕೂಡ ಬದಲಾವಣೆ ಮಾಡಿಬಿಡಿ, ಸಂಪುಟವನ್ನು ಕೂಡ ಪುನರಚನೆ ಮಾಡಿ. ಆಗ ಈ 3 ಸಚಿವರನ್ನ ಬಿಟ್ಟು ಮತ್ತೆ 3ರನ್ನ ನೀವು ತಗೊಳ್ಬಹುದು. ಅಲ್ಲಿಯ ತನಕ ಯಾವುದೇ ಸಂಪುಟ ರಚನೆಯ ಗೊಂದಲಕ್ಕೆ ಹೋಗಬಾರ್ದು ಎನ್ನುವ ಖಡಕ್ ಮಾತನ್ನ ಹೇಳಿ ಕಳಿಸ್ಬಿಟ್ರು. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಯಾರು ಈ 3ರನ್ನ ಬಿಡಬೇಕು ಅಂತ ಹೇಳಿದ್ರಲ್ಲ, ಅವರನ್ನ ಒಂದೊಂದಾಗಿ ನೋಡುತ್ತಾ ಹೋಗೋದಾದ್ರೆ, ಮೊದಲನೇದಾಗಿ ಕೆ.ಎನ್. ರಾಜಣ್ಣನವರ ಹೆಸರನ್ನ ಹೇಳ್ತಾರೆ ರಾಹುಲ್ ಗಾಂಧಿ ಅವರು. ಕೆ.ಎನ್. ರಾಜಣ್ಣನವರು ಮತ್ತು ಅವ್ರ ಟೀಮ್ ಎಲ್ಲ ಡೆಲ್ಲಿ ಹೈಕಮಾಂಡ್ ಹೋಗಿ ತನ್ನ ರಿಪೋರ್ಟ್ ಅನ್ನು ಕೊಟ್ಟು ಅನೇಕ ವಿಷಯಗಳನ್ನ ಗುಲ್ಲೆಬ್ಸಿ ಬಂದಿತ್ತು. ಆದ್ರೆ ರಾಹುಲ್ ಗಾಂಧಿ ಅವರು ಹೇಳಿದ ಮೊದಲ ಹೆಸರು ಯಾವುದಂದ್ರೆ ಅದು ಕೆ.ಎನ್. ರಾಜಣ್ಣನವರ ಹೆಸರು. ನೋಡಿ, ಸಿದ್ದರಾಮಯ್ಯನವರೇ, ಕೆ.ಎನ್. ರಾಜಣ್ಣನವರನ್ನ ನೀವು ಸಚಿವ ಸಂಪುಟದಿಂದ ಕೈ ಬಿಡಲೇಬೇಕು, ಅವರಿಗೆ ಕೊಡ್ಲೇಬೇಕು ಎನ್ನುವ ಮೊದಲ ಮಾತನ್ನ ಹೇಳ್ತಾರೆ. ಯಾಕಂದ್ರೆ ಕರ್ನಾಟಕದಲ್ಲಿ ಅವರು ದೊಡ್ಡ ಕೆಟ್ಟ ಹೆಸರನ್ನ ಮಾಡ್ಬಿಟ್ಟಿದ್ದಾರೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಮಾತನಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಏನಾದ್ರೂ ಅಸಮಾಧಾನ ಇತ್ತು, ಅವರಿಗೆ ಹನಿ ಟ್ರ್ಯಾಪ್ ಆಗಿದೆ ಎನ್ನುವ ಒಂದು ವಿಷಯ ಅವರ ಸಾಕ್ಷಿ ಇತ್ತಂದ್ರೆ ಅದು ನಿಮ್ಮ ಗಮನಕ್ಕೆ ತರಬಹುದಿತ್ತು, ಅಥವಾ ಒಂದು ಸ್ಟೇಷನ್ ನಲ್ಲಿ ಪೊಲೀಸ್ ಕಂಪ್ಲೇಂಟ್ ಅನ್ನು ಕೊಡಬಹುದಿತ್ತು. ಆದ್ರೆ ಅವೆಲ್ಲವನ್ನ ಮೀರಿ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪವನ್ನು ಮಾಡಿ, ಅದು ನಮ್ಮ ನಾಯಕನ ಮೇಲೆ ಪ್ರಸ್ತಾಪವನ್ನು ಮಾಡಿ, ಹೆಸರನ್ನ ಪ್ರಸ್ತಾಪವನ್ನು ಮಾಡಿ
ಕಾಂಗ್ರೆಸ್ ಪಕ್ಷಕ್ಕೆ ಮುಜುಗರವನ್ನು ಮಾಡಿದ್ದಾರೆ. ಜೊತೆಗೆ ಇಡೀ ವಿರೋಧ ಪಕ್ಷಕ್ಕೆ ದೊಡ್ಡ ಆಹಾರವನ್ನು ಮಾಡಿಕೊಟ್ಬಿಟ್ರು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವಾಗ ಸಂಪುಟ ಪುನರಚನೆಗೆ ನಾವು ಪರ್ಮಿಷನ್ ಕೊಡ್ತೀವಲ್ಲ, ಆಗ KN ರಾಜಣ್ಣನವರನ್ನ ನೀವು ಸಚಿವ ಸಂಪುಟ ಸ್ಥಾನದಿಂದ ಕೈ ಬಿಡಬೇಕು ಎನ್ನುವ ಒಂದು ಖಡಕ್ ಸೂಚನೆಯನ್ನು ಕೊಟ್ಬಿಟ್ರು. ಅದಾದ ನಂತರ ಮತ್ತೊಬ್ಬರ ಹೆಸರನ್ನು ಕೂಡ ಹೇಳ್ತಾರೆ. ಅದು ಕೂಡ ಸಿಎಂ ದೊಡ್ಡ ಆಪ್ತರ ಬಳಗದಲ್ಲಿ ಹೊಂದಿರುವಂತಹ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗ್ಲೇಬೇಕೆನ್ನುವ ಪಣವನ್ನ ತೊಟ್ಟಿದಂತ ಒಬ್ಬ ರಾಜಕಾರಣಿ. ಜೊತೆಗೆ ಮೂಡ ಹಗರಣ ಕೇಳಿಬಂದಾಗ ಆ ಸಚಿವನ ಹೆಸರು ಕೂಡ ಕೇಳಿಬರುತ್ತೆ. ಅವರೇ ಬೈರತಿ ಸುರೇಶ್ ಅವರು. ನೋಡಿ, ಬೈರತಿ ಸುರೇಶ್ ಅವರು ಕೂಡ ಈಗೀಗ ಬಂದು ಹೊಸ ಲಿಸ್ಟ್ ನಲ್ಲಿ ಅತ್ಯಂತ ಶ್ರೀಮಂತ ರಾಜಕಾರಣಿ ಎನ್ನುವ ಪಟ್ಟ ಕೂಡ ಅವರಿಗಿದೆ. 6ನೇ ಸ್ಥಾನದಲ್ಲಿ ಕೂಡ ಅವರು ಇರ್ತಾರೆ. ನೋಡಿ, ಮತ್ತೊಂದು ವಿಷಯ ಅಂದ್ರೆ, ಯಾವಾಗ ಮೂಡ ಹಗರಣಕ್ಕೆ ಹೆಸರು ಕೇಳ್ಬಂತಲ್ಲ, ಸಿದ್ದರಾಮಯ್ಯ ಹೆಸರು ಕೂಡ ಕೇಳ್ಬಂತಲ್ಲ, ಅದಕ್ಕೆ ಮೂಲವಾದ ಕಾರಣ ಬೈರತಿ ಸುರೇಶ್ ಎನ್ನುವುದು ಈಗ ಅನೇಕ ಆಪ್ತರ ಕಡೆಯಿಂದ ರಾಹುಲ್ ಗಾಂಧಿ ಅವರಿಗೆ ರಿಪೋರ್ಟ್ ಹೋಗಿದೆ. ಕರ್ನಾಟಕದಲ್ಲಿ ಸುರೇಶ್ ಅವರನ್ನ ಉಳಿಸ್ಕೊಳ್ಳಿಗೋಸ್ಕರ ಬೈರತಿ ಸುರೇಶ್ ಅವರು ಕೇಳಿದಂತ ಸಿದ್ದರಾಮಯ್ಯನವರು ಸ್ವತಃ ತಾವೇ ಸಂಕಷ್ಟಕ್ಕೆ ಒಳಗಾದ್ರು. ಜೊತೆಗೆ 14 ಸೆಟ್ ಅನ್ನು ಅವರು ಮೊದಲೇ ಗೌರ್ಮೆಂಟ್ ಕೊಡಬಹುದಿತ್ತು ಎನ್ನುವ ಸ್ಟೇಟ್ಮೆಂಟ್ ಕೂಡ, ರಿಪೋರ್ಟ್ ಕೂಡ ರಾಹುಲ್ ಗಾಂಧಿ ಅವರಿಗೆ ತಲುಪಿದೆ. ಹಾಗಾಗಿ ರಾಹುಲ್ ಗಾಂಧಿ ಅವರು 2ನೇ ಹೆಸರನ್ನು ಹೇಳ್ತಾರೆ, ಅದು ಬೈರತಿ ಸುರೇಶ್ ಅವರನ್ನ. ಬೈರತಿ ಸುರೇಶ್ ಅವರನ್ನು ಕೂಡ ನೀವು ಸಚಿವ ಸಂಪುಟದಿಂದ ಕೈ ಬಿಡಲೇಬೇಕಾಗುತ್ತೆ. ಯಾಕಂದ್ರೆ ಅವರು ಕೂಡ ಇದೀಗ ದೊಡ್ಡ ದೊಡ್ಡ ಕೋಲಾಹಲಗಳಿಗೆ, ದೊಡ್ಡ ದೊಡ್ಡ ಗೊಂದಲಗಳಿಗೆ ಗದ್ದಲಗಳಿಗೆ ಕಾರಣವಾಗಿದ್ದಾರೆ. ಹಾಗಾಗಿ ನೀವು ಬೈರತಿ ಸುರೇಶ್ ಅವರನ್ನು ಕೂಡ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಎನ್ನುವ ಸೂಚನೆಯನ್ನು ಕೊಟ್ಬಿಟ್ರು. ಅದಾದ ನಂತರ ಮತ್ತೊಬ್ಬ ಸಚಿವ, ಅಂದ್ರೆ ಅದು ಅಬಕಾರಿ ಸಚಿವ, ಈ ಎಲೆಕ್ಷನ್ ಅಂದ್ರೆ ಪಾರ್ಲಿಮೆಂಟ್ ಎಲೆಕ್ಷನ್ ಯಾವಾಗ ಸ್ಟಾರ್ಟ್ ಆಯ್ತಲ್ಲ 2024ರ ಪಾರ್ಲಿಮೆಂಟ್ ಎಲೆಕ್ಷನ್ ನಲ್ಲಿ, ಅದಾದ ನಂತರ ಮಹಾರಾಷ್ಟ್ರ ಚುನಾವಣೆಯಲ್ಲೂ ಕೂಡ ಕರ್ನಾಟಕದ ಒಬ್ಬ ಮಂತ್ರಿ ಹೆಸರು ಕೇಳಿಬರುತ್ತೆ. ಅದು ಯಾವ್ದಂದ್ರೆ RB ತಿಮ್ಮಾಪುರ್ ಅವರು. RB ತಿಮ್ಮಾಪುರ್ ಅವರು ಕರ್ನಾಟಕದ ಅಬಕಾರಿ ಮಿನಿಸ್ಟರ್ ಆಗಿರ್ತಾರೆ. ಈ ಅಬಕಾರಿ ಹಣದಿಂದ ಸರಿಸುಮಾರು 500ರಿಂದ 1000 ಕೋಟಿ ಹಣವನ್ನು ಕಲೆಕ್ಟ್ ಮಾಡಿ, ಕರ್ನಾಟಕದಿಂದ ಎಕ್ಸ್ಟ್ರಾ ಕಲೆಕ್ಟ್ ಮಾಡಿ ಅದನ್ನ ಮಹಾರಾಷ್ಟ್ರ ಚುನಾವಣೆಗೆ ಕಾಂಗ್ರೆಸ್ ಬಳಸಿಕೊಂಡಿದೆ ಅನ್ನುವ ನೇರವಾದ ಆರೋಪವನ್ನ ಪ್ರಧಾನಮಂತ್ರಿ ಮೋದಿ ಅವರು ಮಹಾರಾಷ್ಟ್ರದಲ್ಲಿ ಹೇಳ್ತಾರೆ. ಯಾಕಂದ್ರೆ ಮಹಾರಾಷ್ಟ್ರದ ಚುನಾವಣೆಯಲ್ಲಿ ಪ್ರಚಾರ ಭಾಷಣವನ್ನ ಮಾಡುವಾಗ ನರೇಂದ್ರ ಮೋದಿ ಅವರು ಈ ಲೀಕರ್ ಹಗರಣವನ್ನ ಬಯಲಿಗೆಳೆದು ಕರ್ನಾಟಕ ಎಕ್ಸ್ಟ್ರಾ ಹಣವನ್ನು ತೆಗೆದುಕೊಳ್ತಾ ಇದೆ, ಅದರ ಜೊತೆಗೆ ಸರಿಸುಮಾರು 25-30 ಸಾವಿರ ಕೋಟಿ ಹಣವನ್ನು ಕಲೆಕ್ಟ್ ಮಾಡ್ತೀವಿ. ಆ ಹಣವನ್ನ ಸರ್ಕಾರ ಅಭಿವೃದ್ಧಿ ಕಾರ್ಯಕ್ಕೆ ಬಳಸದೆ ಆ ಹಣವನ್ನ ನೇರವಾಗಿ ಮಹಾರಾಷ್ಟ್ರದ ಚುನಾವಣೆಗೆ ಸರಿಸುಮಾರು 500ರಿಂದ 1000 ಕೋಟಿಯಷ್ಟು ಮಹಾರಾಷ್ಟ್ರದ ಕಾಂಗ್ರೆಸ್ ಪರವಾಗಿ ಖರ್ಚು ಮಾಡ್ತಾ ಇದೆ ಎನ್ನುವ ಹಗರಣವನ್ನ, ಆರೋಪವನ್ನ ಸ್ವತಃ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಮೇಲೆ ಮಾಡಿದ್ರು. ಅದಕ್ಕೆ ಮೂಲವಾದ ಕಾರಣ ಯಾರಂದ್ರೆ ಅದು RB ತಿಮ್ಮಾಪುರ್ ಎನ್ನುವುದು ಇದೀಗ ರಾಹುಲ್ ಗಾಂಧಿ ಅವರ ಗಮನಕ್ಕೂ ಬಂದಿದೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ಈ 3 ಹೆಸರು ಹೇಳಿದಂತ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯರಿಗೆ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಈ 3 ಮಂತ್ರಿಗಳನ್ನ ನೀವು ಇಟ್ಕೋಬಾರ್ದು. ಯಾವಾಗ ನಾವು ಸಚಿವ ಸಂಪುಟವನ್ನು ಪುನರಚನೆ ಮಾಡ್ಲಿಕ್ಕೆ ಹೇಳ್ತೀವಲ್ಲ, ಆಗ ಈ 3ರನ್ನು ಕೈ ಬಿಡಲೇಬೇಕು. ಒಂದು KN ರಾಜಣ್ಣ, ಮತ್ತು 2ನೇದಾಗಿ ಬೈರತಿ ಸುರೇಶ್, ಜೊತೆಗೆ 3ನೇದಾಗಿ RB ತಿಮ್ಮಾಪುರ್ ಅವರನ್ನು ಕೂಡ ನೀವು ಸಚಿವ ಸಂಪುಟದಿಂದ ಕೈ ಬಿಡಬೇಕು ಎನ್ನುವ ನಿರ್ಣಯವನ್ನ, ಸೂಚನೆಯನ್ನು ಕೊಟ್ಟು ಸಿದ್ದರಾಮಯ್ಯ ಕಳಿಸಿದ್ದಾರೆ. ಹಾಗಾಗಿ ಸಿದ್ದರಾಮಯ್ಯನವರು ದೊಡ್ಡ ಆಶಯದೊಂದಿಗೆ ಅನೇಕ ಬದಲಾವಣೆ ಮಾಡಲೇಬೇಕು, ಜೊತೆಗೆ ಸಚಿವ ಸಂಪುಟ ಬದಲಾವಣೆ ಮಾಡಬೇಕು, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮಾಡಬೇಕು ಎನ್ನುವ ಕೂಗಿದೆ ಎನ್ನುವ ರಿಪೋರ್ಟ್ ಅನ್ನು ತೆಗೆದುಕೊಂಡು ಹೋಗಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ಜೊತೆ ಮೀಟ್ ಮಾಡಿದಾಗ ರಾಹುಲ್ ಗಾಂಧಿ ಅವರು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ, ನಾನು ಹೇಳ್ತೇನೆ, ಈಗ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಬೇಡ, ಮತ್ತು ಸಿದ್ದರಾಮಯ್ಯನವರಾದಂತ ನೀವು ಮುಖ್ಯಮಂತ್ರಿಯಾಗಿ ಮುಂದುವರಿರಿ, ಮುಖ್ಯಮಂತ್ರಿ ಬದಲಾವಣೆಯೂ ಸದ್ಯಕ್ಕೆ ಆಗೋದಿಲ್ಲ, ಅದಕ್ಕೆ ನಾವು ಹೇಳ್ತೇವೆ ಏನೇನ್ ಮಾಡ್ಬೇಕಂತ. ಆದ್ರೆ ಯಾವಾಗ ನಾವು ಪರ್ಮಿಷನ್ ಕೊಡ್ತೀವಲ್ಲ, ಈ ಬದಲಾವಣೆಗೆ ಪರ್ಮಿಷನ್ ಕೊಟ್ಟಾಗ ಆಗ ಈ 3 ಸಚಿವರನ್ನ ನೀವು ಸಚಿವ ಸಂಪುಟದ ಸ್ಥಾನದಿಂದ ಕೆಳಗೆ ಇಳಿಸಲೇಬೇಕು. ಅದಾದ ನಂತರ ಯಾರು ಸಂಪುಟಕ್ಕೆ ಸೇರಿಸಿಕೊಳ್ಬೇಕು ಎನ್ನುವುದನ್ನ ಮುಂದೆ ನೋಡೋಣ ಎನ್ನುವ ಮಾತನ್ನು ಹೇಳಿ ಸಿದ್ದರಾಮಯ್ಯನವರಿಗೆ ಬೆಂಗಳೂರಿಗೆ ಕಳಿಸ್ಬಿಟ್ರು. ಅದಾದ ನಂತರ ಈ ಸಚಿವರು ಅನೇಕ ಲಾಬಿಗಳನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಾಗಿದೆ ನಮ್ಮನ್ನ ಕೈ ಬಿಡ್ತಾರೆ, ಮುಂದಿನ ದಿನಗಳಲ್ಲಿ ನಮ್ಮನ್ನ ಕೈ ಬಿಡ್ತಾರೆ, ಸಿಎಂ ಸಿದ್ದರಾಮಯ್ಯರು ಕೂಡ ಬದಲಾವಣೆ ಆಗತ್ತೆ ಎನ್ನುವ ಒಂದು ಸೂಚನೆ ಇದೀಗ ಆ 3 ಸಚಿವರು ಸಿಕ್ಕಿದೆ. KN ರಾಜಣ್ಣನವರಿಗೆ ತಾನು ಬದಲಾವಣೆ ಆಗ್ತೇನೆ ಎನ್ನುವ ಒಂದು ಸೂಚನೆ ಸಿಕ್ಕಿದೆ. RB ತಿಮ್ಮಾಪುರ್ ಅವರಿಗೂ ಕೂಡ ನನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಾರೆ ಎನ್ನುವ ಸೂಚನೆ ಸಿಕ್ಕಿದೆ. ಬೈರತಿ ಸುರೇಶ್ ಅವರಿಗೂ ಕೂಡ ನನ್ನನ್ನ ಸಚಿವ ಸಂಪುಟದಿಂದ ಕೈ ಬಿಡ್ತಾರೆ ಎನ್ನುವ ಒಂದು ಕ್ಲೂ ಸಿಕ್ಕಿದೆ. ಹಾಗಾಗಿ ಅವರು ಕೂಡ ತಮ್ಮ ಸಚಿವ ಸ್ಥಾನವನ್ನು ಉಳಿಸಿಕೊಳ್ಳಿಕ್ಕೆ ಬೇಕಾದ ಪ್ರಯತ್ನವನ್ನ ಬೇರೆ ಕಡೆಯಿಂದ ಮಾಡ್ತಾನೆ ಇದ್ದಾರೆ. ಅದು KC ವೇಣುಗೋಪಾಲ್ ಕಡೆಯವರಾಗಿರ್ಬೋದು, ಸುರ್ಜಿವಾಲಾ ಕಡೆಯಿಂದ ಆಗಿರ್ಬೋದು, ಖರ್ಗೆ ಅವರ ಕಡೆಯಿಂದ ಆಗಿರ್ಬೋದು, ಹೀಗೆ ಅನೇಕ ದೊಡ್ಡ ನಾಯಕರ ಕಡೆಯಿಂದ ರಾಹುಲ್ ಗಾಂಧಿ ಅವರಿಗೆ ಹೇಳಿ ತಮ್ಮ ಸಚಿವ ಸಂಪುಟವನ್ನು ಉಳಿಸಿಕೊಳ್ಳಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು, ಏನೆಲ್ಲ ಲಾಬಿ ಮಾಡಬೇಕು ಎಲ್ಲ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಬರುವ ನವೆಂಬರ್ ವೇಳೆಗೆ ಕರ್ನಾಟಕ ರಾಜ್ಯದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕ ರಾಜಕಾರಣದಲ್ಲಿ ಆಂತರಿಕ ಬೆಳವಣಿಗೆಯಲ್ಲಿ ದೊಡ್ಡ ಬದಲಾವಣೆ ಆಗೋದಂತೂ ಸತ್ಯ. ಅದು ಸಿಎಂ ಬದಲಾವಣೆ ಆಗಿರ್ಬೋದು,
ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗಿರ್ಬೋದು, ಜೊತೆಗೆ ಸಚಿವ ಸಂಪುಟವನ್ನು ಪುನರಚನೆ ಮಾಡಿ ಸರಿಸುಮಾರು 10 ರಿಂದ 12 ಹೊಸ ಮಂತ್ರಿಗಳನ್ನ ಸಚಿವ ಸಂಪುಟಕ್ಕೆ ಸೇರಿಸಿ ಅಷ್ಟೇ ನಂಬರಿನ ಸಚಿವರನ್ನ ಕೆಳಗಿಳಿಸುವಂತೆ ಸೂಚನೆ ಕೂಡ ಕೊಡುವಂತ ಸಾಧ್ಯತೆ ಹೈಕಮಾಂಡ್ ಕಡೆಯಿಂದ ಈಗ ದಟ್ಟವಾಗ್ತಿದೆ. ಏನೇ ಆಗಲಿ, ಇಲ್ಲಿಯ ತನಕ ಸರಿಸುಮಾರು 1.5 ದಶಕಗಳ ಕಾಲ ಸಿದ್ದರಾಮಯ್ಯನವರನ್ನ ಕಂಡ್ರೆ ಅತ್ಯಂತ ಪ್ರೀತಿಯಿಂದ ಮಾತನಾಡ್ತಿದ್ದಂತ ರಾಹುಲ್ ಗಾಂಧಿ ಅವರು ಇದೀಗ ಮೊಟ್ಟ ಮೊದಲ ಬಾರಿಗೆ ಸಿದ್ದರಾಮಯ್ಯನವರು ತೆಗೆದುಕೊಂಡು ಹೋದಂತ ಲಿಸ್ಟ್ಗೆ ನೇರವಾಗಿ ತಿರಸ್ಕಾರವನ್ನು ಮಾಡಿ ಸ್ವಲ್ಪ ಆಕ್ರೋಶದ ಭರಿತ ಮಾತುಗಳನ್ನ ಆಡಿ ಈ 3 ಸಚಿವರನ್ನ ನೀವು ಕೈ ಬಿಡಲೇಬೇಕೆನ್ನುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಏನೇ ಆಗಲಿ, ಅದರಲ್ಲಿ ಒಬ್ಬರಂತೂ ಅತ್ಯಂತ ಆಪ್ತರಾದಂತವರು, ಸಿಎಂಗೆ ತುಂಬಾ ಆಪ್ತರಾದಂತವರು ಅವರೇ ಭೈರತ್ ಸುರೇಶ್ ಅವರು. ಭೈರತ್ ಸುರೇಶ್ ಅವರನ್ನ ಸಚಿವ ಸಂಪುಟದಲ್ಲಿ ಉಳಿಸ್ಕೊಳ್ಳಿ ಏನೆಲ್ಲ ಪ್ರಯತ್ನ ಮಾಡಬೇಕಲ್ಲ, ಅದನ್ನ ಸಿದ್ದರಾಮಯ್ಯನವರು ಮಾಡದೇ ಮಾಡ್ತಾರೆ ಅನ್ನೋದು ಇದೀಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತಹ ದೊಡ್ಡ ಮಾತಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.